ರಾಷ್ಟ್ರಪತಿಗಳು 31ನೇ ತಾರೀಕು ಸಂಜೆ 8:30 HL ಏರ್ಪೋರ್ಟ್ಗೆ ಬರ್ತಾರೆ. ಅಲ್ಲಿ ಬರಮಾಡಿಕೊಂಡು ಅವರು ನಮ್ಮ ರಾಜ್ಯಪಾಲರ ಭವನ ಗವರ್ನರ್ ಬತ್ತೊಳಗೆ ಅದಕ್ಕೆ ನಾವು ಲೋಕಪಾಲ್ ಭವನಲ್ಲಿ ವಾಸ್ತವ್ಯ ಮಾಡ್ತಾರೆ. ಮಾನ್ಯ ಬೆಳಿಗ್ಗೆ 9 ಗಂಟೆಗೆ ಬಿಟ್ಟು 9:30 ಹೆಲಿಕಾಪ್ಟರಲ್ಲಿ ತುಮಕೂರು ಬರ್ತೀವಿ. ತುಮಕೂರಿನಲ್ಲಿ ಕಾರ್ಯಕ್ರಮವನ್ನು ಇಲ್ಲಿ ಬಂದ ಮೇಲೆ ಗದ್ಗೆಗೆ ಹೋಗ್ತಾರೆ. ಗದ್ಗೆ ಆದಮೇಲೆ ಮಕ್ಕಳು ಒಂದು ಕಡೆ ಸುಮಾರು 10,000 ಮಕ್ಕಳು ಒಂದೇ ಕಡೆ ಅವ್ರಿಗೆಲ್ಲ ಇದು ಮಾಡಿ ಅಲ್ಲಿ ಒಂದು 5 ನಿಮಿಷ ಮಕ್ಕಳು ಅವ್ರಿಗೆ ದರ್ಶನ ಮಾಡ್ತಾರೆ. ಮಕ್ಕಳಿಗೆ ಇದು ಮಾಡಿ ನೋಡ್ತಾರೆ. ಅದಾದಮೇಲೆ ಡ್ಯಾನ್ಸ್ ಬರ್ತಾರೆ. ಡ್ಯಾನ್ಸ್ ಬಂದು ಡ್ಯಾನ್ಸ್ನಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಪರಮೇಶ್ವರ್ ಅವರು ಇರ್ತಾರೆ. ಕೇಂದ್ರ ಸಚಿವರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಇರ್ತೀವಿ. ನಾನು ಇರ್ತೀನಿ. MB ಪಾಟೀಲ್ ಇರ್ತಾರೆ. ಸುರೇಶ್ ಗೌಡ್ ಇರ್ತಾರೆ. ಜ್ಯೋತಿ ಗಣೇಶ್ ಇರ್ತಾರೆ. ರಾಜಣ್ಣವ್ರು ಇರ್ತಾರೆ. ಜಯಚಂದ್ರ ಅವರು ಇರ್ತಾರೆ. ಮತ್ತು ಇದೊಂದು ಸುಮಾರು ವಿಶೇಷವಾಗಿ ರಾಷ್ಟ್ರಪತಿಗಳು ತಮ್ಮ ಮುಂದಿನ ಜನಾಂಗಕ್ಕೆ ಬಡತನವನ್ನು ಯಾವ ರೀತಿ ಮೆಟ್ಟಿ ನಿಲ್ಬೋದು ಅನ್ನೋದಕ್ಕೆ ಅವ್ರು ಕೊಡ್ತಾ ಇರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳು ನಿಮಗೆ ಅವಿಸ್ಮರಣೀಯವಾಗಿದೆ. ನಾನು ಅವ್ರ ಜೊತೆಯಲ್ಲಿ ಸೌತ್ ಆಫ್ರಿಕಾಗೆ ಹೋಗಿದ್ದೆ. 1 ವಾರಗಳ ಕಾಲ ಅವ್ರ ಜೊತೆಯಲ್ಲೇ ಇದ್ದೆ. ಅವರ ನಡವಳಿಕೆ, ಅವ್ರು ಮಾಡ್ತಕ್ಕಂಥದ್ದು, ಬಡವರ ಬಗ್ಗೆ ಇರ್ತಕ್ಕಂಥ ಕನ್ಸರ್ನು, ದೇಶದ ಬಗ್ಗೆ ಇರ್ತಕ್ಕಂಥ ಅಪಾರವಾದ ಗೌರವ, ರಾಷ್ಟ್ರದ ಪ್ರಧಾನಮಂತ್ರಿಗಳ ಕಾರ್ಯವೈಖರಿಯನ್ನು ವಿಶ್ವದ ಭೂಪಟದಲ್ಲಿ ಪರಿಚಯಿಸ್ತಕ್ಕಂಥಕ್ಕೆ ಅವ್ರ ಕೊಡುಗೆಯೂ ಕೂಡ ಅಪಾರವಾಗಿದೆ. ಅಂಥವರು ತುಮಕೂರು ನಗರಕ್ಕೆ, ತುಮಕೂರು ಜಿಲ್ಲೆಗೆ ಬರ್ತಾ ಇರೋದು ನಮಗೆ ಒಂದು ಅದೃಷ್ಟ ಅಂತ ಕಾಣಿಸ್ತದೆ. ಇದನ್ನು ನಾವೆಲ್ಲರೂ ಸೇರಿ ಸ್ವೀಕಾರ ಮಾಡೋಣ. ರಾಷ್ಟ್ರಪತಿಗಳ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಮಾಧ್ಯಮದವರ ಪಾತ್ರ ದೊಡ್ಡದು. ದಯವಿಟ್ಟು ಸಣ್ಣ ಪುಟ್ಟದನ್ನು ಮರೆತು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅನ್ನೋ ಮನವಿಯನ್ನು ನಿಮ್ಗೆ ಮಾಡೋದಕ್ಕೆ ಇಚ್ಛೆಪಡ್ತೀನಿ.